ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿಕಲಚೇತನ ಗೌರವಧನ ಪುನರ್ವಸತಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಒತ್ತಾಯಿಸಿ ಏಪ್ರಿಲ್ 21ರಂದು ಮಂಡ್ಯ ಜಿಲ್ಲೆಯ ರಂಗಪೇಟದಿಂದ ಶ್ರೀರಂಗನಾಥ ಸ್ವಾಮಿ ದೇವಾಲಯದಿಂದ ಮೈಸೂರಿನಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸದವರೆಗೆ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಅಂಬಾಜಿ ಮೇಟಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಕಲಚೇತನರ ನಡಿಗೆ ಮುಖ್ಯಮಂತ್ರಿಗಳು ಮೈಸೂರು ನಿವಾಸ ಎಂಬ ಘೋಷವಾಕ್ಯದೊಂದಿಗೆ ಸುಮಾರು 5,000ಕ್ಕೂ ಅಧಿಕ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರು ಈ ಒಂದು ಬೃಹತ್ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪಾದಯಾತ್ರೆ ಮೂಲಕ ಮುಖ್ಯಮಂತ್ರಿಗಳ ನಿವಾಸದ ಎದುರು ಸಮಾವೇಶಗೊಂಡು ನಮ್ಮ ಬೇಡಿಕೆಯನ್ನ ಈಡೇರಿಸುವವರೆಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಂದುವರಿಸಲಾಗುವುದು. ಪಾದಯಾತ್ರೆ ಮತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹದ ವೇಳೆಯಲ್ಲಿ ದೈಹಿಕವಾಗಿ ಅಶಕ್ತರಾಗುವ ವಿಕಲಚೇತನರ ಆರೋಗ್ಯ ಮತ್ತು ಸುರಕ್ಷತೆಯಲ್ಲಿ ಯಾವುದೇ ರೀತಿಯ ಅನಿರೀಕ್ಷಿತ ಅಹಿತಕರ ಸನ್ನಿವೇಶಗಳು ಎದುರಾದರೆ ಅದಕ್ಕೆ ನೇರವಾಗಿ ರಾಜ್ಯ ಸರ್ಕಾರ ಹೊಣೆ ಹೊರಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇದುವರೆಗೂ ನಮ್ಮ ನಿರೀಕ್ಷೆ ತಕ್ಕಂಥ ಕೆಲಸ ಆಗಿಲ್ಲ. ಮೊನ್ನೆ ಬಜೆಟ್ ಅಲ್ಲಿ ಆಗ್ತಂತೆ ಭರವಸೆ ಇತ್ತು, ಅದು ಕೂಡ ಮಾಡಲಿಲ್ಲ. ಈಗಲೂ ಕೂಡ ನಾವು ಆರೋಪ ಮಾಡ್ತಾ ಇಲ್ಲ, ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಏಪ್ರಿಲ್ ಅಲ್ಲಿ ನಾವು ಏನಾದ್ರು ಮಾಡೋಣ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಆದರೂ ಕೂಡ ನಾವು ಇನ್ನೂ ಅವ್ರ ಮೇಲೆ ಭರವಸೆ ಇಟ್ಕೊಂಡು ಪ್ರಿಯಾಂಕ್ ಸಾಹೇಬ್ರ ಮೇಲೆ ಅರ್ಜಿ ಇಟ್ಟಿದ್ದೀವಿ. ಅವ್ರನ್ನ ಈಡೇರ್ತಾರಂತ ನಮ್ಮ ಕನಿಷ್ಠ ವೇತನ ವ್ಯಾಪ್ತಿಯೊಳಗೆ ಸೇರಿಸಿ ನಮ್ಮ ನ್ಯಾಯ ಒದಗಿಸ್ತಾರಂತ ಇವತ್ತು ಕೂಡ ನಮ್ಮ ಕಾರ್ಯಕರ್ತರು ಮತ್ತು ನಾವು ಭರವಸೆ ಇಟ್ಟಿದ್ದೀವಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಬರೀ ರಾಜ್ಯದ ಗೌರವಧನ ಕಾರ್ಯಕರ್ತರೇ 6,000 ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದೀವಿ. ನಮಗಷ್ಟೇ ಈ ಬಜೆಟ್ ಅಧಿವೇಶನ ಅನ್ಯಾಯ ಆಗಿಲ್ಲ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಅಂಗವಿಕಲ ಸಮುದಾಯಕ್ಕೆ ಒಂದು ದಿವ್ಯ ನಿರ್ಲಕ್ಷ್ಯನ ಈ ಬಜೆಟ್ ಅಲ್ಲಿ ಸರ್ಕಾರ ತೋರಿಸಿದೆ. ಒಂದು ಮಾಸಾಸನ ಕೂಡ ಒಂದು 100 ರೂಪಾಯಿ ಮಾಸಾಸನ ಕೂಡ ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಪಡಲಿಲ್ಲ. ಇದು ರಾಜ್ಯದ ಅಂಗವಿಕಲರಿಗೆ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ನಮ್ಮ ಪ್ರಶ್ನೆ ಮೂಡಿರೋದು, ಸಚಿವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗ ಅಂಗವಿಕಲರ ಬಗ್ಗೆ ಯಾಕೆ ಎಷ್ಟೊಂದು ಮುನಿಸ್ಕೊಂಡಿದ್ದಾರೆ, ಯಾಕೆ ಅಂಗವಿಕಲರ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನೋದು ನಾವು ಅವರ ಸಮ್ಮುಖದಲ್ಲಿ ಮಾತಾಡಬೇಕು, ಅವ್ರಿಗೆ ಕೇಳಬೇಕು ಅನ್ನೋ ಉದ್ದೇಶಕ್ಕಾಗಿ ನಾಳೆ ಇದೇ ತಿಂಗಳ 21ನೇ ತಾರೀಕಿನಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿಕೊಂಡು ಸಿಎಂ ಅವರ ಮನೆಗೆ ಹೋಗಿ ಅಲ್ಲಿ ಅವರನ್ನೇ ಮನೆಗೆ ಕೊಡುವ ಮೂಲಕ ನಮ್ಮ ಆ 17 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ನಮ್ಮನ್ನು ಕನಿಷ್ಠ ವೇತನ ವ್ಯಾಪ್ತಿಗಳು ಸೇರಿಸಬೇಕು ಮತ್ತು ಇಲ್ಲಾಂದ್ರೆ ನಮಗೆ ಕಾಯಂಗೊಳಿಸ್ಬೇಕಂತ ನಾವು ಅಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಅವರ ಮನೆಯ ಮುಂದೆ ಅವರ ಭೇಟಿಯಾಗಿ ಮನವಿ ಕೊಟ್ಟು ಮತ್ತು ನಮ್ಮ ಬೇಡಿಕೆ ಈಡೇರುವವರೆಗೆ ಒಂದು ಕೊನೆ ಹಂತ ಮುಟ್ಟುವವರೆಗೂ ಈ ಪ್ರತಿಭಟನೆ ನಾವು ಹಿಂದೆ ಸರಿಯೋದಿಲ್ಲ. ಈ ಮೂಲಕ ನಾವು ಮತ್ತೊಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಂದರೆ, ಈ ಪಾದಯಾತ್ರೆ ಕಾರ್ಯಕ್ರಮ 2 ದಿನ ಮೈಸೂರು ತಲುಪಲಿಕ್ಕೆ ನಮಗೆ 2 ದಿನ ಆಗ್ತಾಯಿದೆ. ಈ 2 ದಿನ ಪಾದಯಾತ್ರೆಯಲ್ಲಿ ನಾವು ಮಧ್ಯೆ ವಿಕಲಚೇತನ ಆಸಕ್ತರಿದ್ದೀವಿ, ದೈಹಿಕವಾಗಿ ವಿಕಲಚೇತನವಾಗಿರ್ತೀವಿ. ಏನಾದರೂ ಅಹಿತಕರ ಘಟನೆಗಳಾದರೆ ಅದು ಸರ್ಕಾರ ನೇರ ಹೊಣೆ ಬರಬೇಕಂತ ಹೇಳಿ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.